ಕರ್ತನಾಮದಲ್ಲಿ ಸ್ತೋತ್ರ. ಏಸಪ್ಪ ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ನಿರ್ಣಯಿಸಿದ್ದಾನೆ. ಸಾಮರ್ಥ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ. ನಾವು ನಡಿಬೇಕು ಅಂತ ದೇವರ ಸಂಕಲ್ಪ, ದೇವರ ಚಿತ್ತವು, ದೇವರ ಬಲವೂ ಆಗಿದೆ, ದೇವರ ಆಣೆಯಾಗಿದೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿರಬೇಕಂತ ದೇವರು ವಾಗ್ದಾನ ಮಾಡಿದ್ದಾರೆ. ಕರ್ತನಾಮದಲ್ಲಿ ಶುಭ. ನಾವೆಲ್ಲರೂ ಸಂತೋಷದಿಂದ, ಆನಂದದಿಂದ, ಸಮಾಧಾನದಿಂದ ಇರೋಣ. ಈಗ ಅಬ್ರಿಯವರ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ತೋಣ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ದೇವರ ಶಬ್ದಕ್ಕೆ ಕಿವಿ ಕೊಟ್ಟರೆ, ದೇವರ ಶಬ್ದ, ದೇವರ ಮಾತು, ದೇವರ ಆಣೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಈಗ ಹಿಂದಿನ ದಿವಸವರೆಗೂ ನಾವು ಬದುಕಿದ್ದೀವಿ, ಜೀವಿಸ್ತಾ ಇದ್ದೀವಿ. ಏಕೆಂದರೆ ದೇವರ ಶಬ್ದವನ್ನು ಕೇಳುತ್ತಾ ಇದ್ರೇ ನಾವು ಬಲಗೊಳ್ತೀವಿ. ಫೋನಿಗೆ ನೋಡ್ರಿ, ಒಂದು ಚಾರ್ಜ್ ಇಡಲಿಲ್ಲ ಅಂದರೆ ಅದು ಬಿದ್ದೋಗ್ಬಿಡುತ್ತೆ. ಅದರಲ್ಲಿ ಏನು ಡೆಡ್ ಆಗಿಬಿಡುತ್ತೆ. ಅದರ ಕಂಪ್ನಿ ಹೆಸರು ತೋರಿಸ್ಕೊಂಡು ಟಕ್ ಆಗ್ಬಿಡುತ್ತೆ. ಅದರಲ್ಲಿರುವ ಗುಣ ನಮ್ಮಲ್ಲಿ ದೇವರು ನಮಗೆ ಶರೀರಕ್ಕೆ ಆಹಾರ ಕೊಡ್ತೀವಿ. ಆತ್ಮಕ್ಕೆ ಆಹಾರ ಕೊಡಬೇಕು. ದೇವರ ಮಾತು ಅದು. ಈ ದೇವರು ಏನಂತ ಹೇಳಿದ್ದಾನೆ ತೆಗಿಯೋಣ ಒಂದ್ಸಲ. ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನಾವು ಓದ್ಕೊಂಡ್ರೆ ಏನು ಮಾತಂದರೆ, ದೇವರ ಮಾತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ವಾಕ್ಯವೇ ದೇವರಾಗಿತ್ತು. ವಾಕ್ಯಕ್ಕೆ ಗೌರವ ಕೊಡೋಣ, ಮರ್ಯಾದೆ ಕೊಡೋಣ. ವಾಕ್ಯವೇ ದೇವರಾಗಿತ್ತು. ನಾವು ನಮ್ಮ ಬಲದಿಂದ ಬದುಕೋದಿಲ್ಲ, ದೇವರ ಆತ್ಮ ಬಲದಿಂದ ಬದುಕ್ತೀವಿ. ಯಾಕೆಂದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದ್ತೀರ. ದೇವರ ಶಕ್ತಿ ನಮ್ಮಲ್ಲಿರಬೇಕು. ಆತ್ಮ ಬಲವನ್ನು ಹೊಂದಬೇಕು. ದೇವರ ಮಾತಿಗಾಗಿ ನಾವು ಕಿವಿ ಕೊಡೋಣ, ದೇವರಿಗಾಗಿ ನಾವು ನಿಂತ್ಕೊಳ್ಳೋಣ. ಏಕೆಂದರೆ ಒಂದೊಂದು ರಾಷ್ಟ್ರದಲ್ಲೂ ಎಷ್ಟು ಸಂಕಟ, ವೈರಾಗ್ಯ ಬರಬೇಕು, ಜೀವನ ಬರಬೇಕು. ದೇವರ ಮಾತು ಕಿವಿಕೊಳ್ಳೋಣ, ದೇವರ ಮಾತಿಗೆ ಗೌರವ ಕೊಡೋಣ. ನೋಡ್ರಿ, ಇಲ್ಲಿ ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯವರು ದೇವರ ಕೋಪವನ್ನೆಬ್ಬಿಸದೆ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದಲ್ಲಿ ದಿನಂತಿರಬಾರದು. ಅರಣ್ಯದಲ್ಲಿ ನಿಮ್ಮ ಹಿರಿಯವರು ಪರೀಕ್ಷಿಸಿದ್ದಾರೆ. 10 ಜನ ಒಂದು ರಿಪೋರ್ಟ್ ತಂದಿದ್ದಾರೆ. 2 ಕಾಲೇಬನು ಯೆಹೋಶುವನು ಒಂದು ರಿಪೋರ್ಟ್ ತಂದಿದ್ದಾನೆ. ಏನಪ್ಪ ರಿಪೋರ್ಟ್ ಅಂದರೆ, ನಾವು ಹೋಗ್ಬಿಡ್ತೀವಿ, ಕನಾನಿಗೆ ಹೋಗ್ತೀವಿ. ಶುಭ ಸಮಾಚಾರವು ತಂದಿದ್ದಾರೆ. ಒಂದು ಯಾವುದು ಗಬ್ರಿಯಲ್ ದೂತೆ ಬಂದಾಗ ಒಂದು ಶುಭ ಸಮಾಚಾರ ಏನು ಹೇಳ್ತು? ಕನ್ಯಕ ಗರ್ಭವತಿಯಾಗಿ ಕುಮಾರನನ್ನು ಪಡೆಯುವಳು,
ಆತನ ಪವಿತ್ರ ಆತ್ಮನವರ ಮೇಲೆ ಬರುವಾಗ ಶಕ್ತಿ ಹೊಂದಿರ. ಅವರು ಪವಿತ್ರಾತ್ಮನು ಬಂದ ಮೇಲೆ ಪವಿತ್ರಾತ್ಮನಿಂದ ಗರ್ಭಿಣಿ ಆಗ್ತಾಳೆ, ಮಗನನ್ನು ಹೇರ್ತಾಳೆ. ಪವಿತ್ರಾತ್ಮ ನಿನ್ನನ್ನು ತುಂಬಿಕೊಳ್ತಾನೆ, ಅವಾಗ ನೀನು ಗರ್ಭಿಣಿ ಆಗ್ತೀಯ. ಈಗ ಯಾಕೆ ಈ ಮಾತು ಅಂದರೆ, ಅರಣ್ಯದಲ್ಲಿ ಹಲವಾರು ಸಲ ವಿಶ್ವಾಸವಿಲ್ಲದಾಗೆ ಇದ್ದೀರಾ, ನಂಬಿಕೆ ಇಲ್ಲ ಇವರಿಗೆ. 10 ಜನ ಸತ್ತೋಗ್ಬಿಟ್ರು. ಮತ್ತೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅದ್ಭುತಗಳು ಮಾಡಿ ಮೋಶೆ ದ್ವಿತೀಯೋಪದೇಶ ಕಾಂಡ ಮಾಡಿ, ಅದು ದ್ವಿತೀಯೋಪದೇಶ ಕಾಂಡ ನೋಡ್ರಿ, ಒಂದು ವಿಮೋಚನಾ ಕಾಂಡ ಆದಮೇಲೆ ನಮಗೆ ಯಾಜಕ ಕಾಂಡ ಆದಮೇಲೆ ಏನು ಬರುತ್ತೆ? ಅರಣ್ಯ ಕಾಂಡ ಅಲ್ಲ, ಧರ್ಮೋಪದೇಶ ಕಾಂಡ. ತೆಲುಗಿನಲ್ಲಿ ಟ್ರಾನ್ಸ್ಲೇಷನ್ ಅದು ದ್ವಿತೀಯೋಪದೇಶ ಕಾಂಡ ಅಂತ ಇದೆ. ಧರ್ಮೋಪದೇಶ ಕಾಂಡದಲ್ಲಿ ಎಲ್ಲ ಅದ್ಭುತಗಳು ಮಾಡಿ, ಯಾಕೆಂದರೆ ಚುರುಕಾಗಿ ಇರುವರು, ಮೈಂಡೆಲ್ಲ ಚುರುಕಾಗಿದೆ. ಮೈಂಡೆಲ್ಲ ಚುರುಕಾಗಿದ್ದವರು, ಚುರುಕಾದ ಜನಗಳು ಸಭೆ ಮುಂದಕ್ಕೆ ನಡೆಸಬೇಕಾದಾಗ ಮೇಘನಿಂದ ಹಗಲಿನಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿ ಸ್ತಂಭವನ್ನು ಇಟ್ಟು ನಮ್ಮನ್ನು ಆಹಾರವಿಟ್ಟು, ಮನ್ನಾ ಅಂತ ಆಹಾರವಿಟ್ಟು ನಮ್ಮನ್ನು ಬೆಳೆಸಿದ್ದಾನೆ. ವಾಕ್ಯವು ದಿನವೂ ವಾಕ್ಯವೇ, ದಿನವೂ ವಾಕ್ಯವೇ. ಏನು ತಿಂತೀವಪ್ಪ? ಹಗಲೆಲ್ಲ ವಾಕ್ಯ ತಿನ್ನಬೇಕು. ಆತ್ಮಕ್ಕೆ ಬಲ. ಆತ್ಮದಲ್ಲಿ ನೀನು ಉಜ್ಜೀವ ಪಡಿಬೇಕಂದ್ರೆ, ಬಲ ಪಡಿಬೇಕಂದ್ರೆ, ಪರಲೋಕಕ್ಕೆ ನಿನ್ನ ಕೂಗು ಧೂಪ ದೈವ ನೈವೇದ್ಯಗಳಾಗಿ ಏರಬೇಕು. ಆವಾಗ ತಾನೇ ದೇವರು ಒಳ್ಳೆ ಆಳು, ನನ್ನ ಮಗನೇ, ಅಪ್ಪ ಒಳ್ಳೆ ಮಗ, ಒಳ್ಳೆ ಆಳು ಅಂತ ಕೂಗು. ದೇವರ ಶಬ್ದವನ್ನು ಕೇಳಿದ್ದೇವೆ ಇಂದಿನ ದಿವಸ. ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. ಏನ್ರಿ? ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡ್ರಿ. ಕಠಿಣ ಹೃದಯ ಅದೇನ? ನೀನು ಎದಕ್ಕೂ ಉಪಯೋಗನ ಬರೋದಿಲ್ಲ. ಕಠಿಣ ಹೃದಯವು, ಕಲ್ಲಿನ ಹೃದಯವು ತೆಗೆದು ಏನು ಕೊಟ್ಟಾನೆ? ಮೆತ್ತನ ಹೃದಯ ಕೊಟ್ಟಿದ್ದಾನೆ. ದೇವರು ಮೆತ್ತನ ಹೃದಯದಿಂದ, ಮಾಂಸದ ಹೃದಯದಿಂದ, ಪ್ರೀತಿಯಿಂದ ಬೆಳೆಸಿ, ಬಲಗೊಳಿಸಿ, ಸ್ಥಿರಗೊಳಿಸಿ, ಶಿಲುಬೆ ಎತ್ತಿ, ರಕ್ತ ಸುರಿಸಿ, ಪ್ರಾಣ ಕೊಟ್ಟು ನಮ್ಮನ್ನು ಬೆಳೆಸಿದ್ದಾನೆ. ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ದೇವರು. ಇಂದಿನ ದಿವಸ ಪವಿತ್ರಾತ್ಮನ ಶಬ್ದವನ್ನು ಕೇಳುವಾಗ ನೀವು ಬಲ, ಧೈರ್ಯ. ಪೇತುರು 3 ಸತಿ ಹೋಗಿದ್ರೆ, ನಾನು ಯಾರ ಅರಿಯಾನ್, ಏಸಪ್ಪ ಯಾರೋ ಗೊತ್ತಿಲ್ಲ. 1ನೇ ಸಲ, 2ನೇ ಸಲ, 3ನೇ ಸಲ ನನಗೆ ಗೊತ್ತಿಲ್ಲ, ಅವ ಯಾರೋ ಗೊತ್ತಿಲ್ಲ. ಅದೇ ಪವಿತ್ರಾತ್ಮ ಬಲ ಬಂದ ಮೇಲೆ ಕೃಪೆ, ದೇವರ ಕೃಪೆ, ದೇವರ ಪ್ರೀತಿ, ದೇವರ ಬಲ, ದೇವರ ಶಕ್ತಿ, ದೇವರ ಸನ್ನಿಧಿ, ತಾಳ್ಮೆ, ನೆಮ್ಮದಿ ಎಲ್ಲ ಬಂದು ಬಲ ಬಂದಿದೆ, ಧೈರ್ಯ ಬಂದಿದೆ. ದಿನ ದಿವಸ ಪವಿತ್ರಾತ್ಮನ ಶಬ್ದವನ್ನು ನೀನು ಕೇಳಿದಾಗ ನಾವು ಮುಂದಕ್ಕೆ ಹೋಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ, ಕರ್ತನೆ ಸ್ತೋತ್ರ, ಕರ್ತನಾಮದಲ್ಲಿ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ 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 ಸ್ತೋತ್ರ. ಬಲ, ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯನ್ನು ಹೊಂದುವಿರಿ. ಬಲ, ಆತ್ಮದ ಬಲ. ತಂದೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ, ಕರ್ತನೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚಲಿಸುತ್ತಾ ಇದ್ದೀವಿ ತಂದೆ. ಆಮೇನ್.